ತುಂಬ ಮಳೆ ಇದ್ದರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಚಿಲ್ಲಿ ಚಿಕನ್ ಸಿನಿಮಾನಲ್ಲಿ ಏನು ಸರ್? ಅಯ್ಯೋ ಟ್ರೈಲರ್ ಲಾಂಚ್ ಸರ್. ಸೊ ಇದರಲ್ಲಿ ಈ ಬೆಂಗಳೂರಲ್ಲಿ ಒಂದು ಚೈನೀಸ್ ರೆಸ್ಟೋರೆಂಟ್ ಅಂತ ಹೇಳಿದ್ರಲ್ಲ, ಅದರ ಓನರ್ ಪಾತ್ರ ನಾನು ಮಾಡ್ತಿರೋದು. ಆದರ್ಶ್ ಅಂತ ಪಾತ್ರದ ಹೆಸರು. ಸೊ ಮೊದಲಿಗೆ ಅವ್ರ ಕತೆ ಹೇಳಿದ ತಕ್ಷಣವೇ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ನಮ್ಮ ಸುತ್ತಮುತ್ತ ನಡೆಯೋ ವಿಚಾರಗಳು, ಪಾತ್ರಗಳು, ಆಡೋ ಮಾತುಗಳು ಎಲ್ಲ ಒಂದು ರೀತಿ ನಾವು ಬೇರೆ ರಾಜ್ಯದಿಂದ ಬರೋರನ್ನ ಯಾವ ರೀತಿ ನಾವು ನೋಡ್ತೀವಿ, ಅವ್ರು ನಮ್ಮನ್ನು ಹೆಂಗೆ ನೋಡ್ತಾರೆ ಅನ್ನೋದು ಭಾಳ ದೊಡ್ಡ ಡಿಬೇಟು. ಸೊ ನನಗೆ ಈ ಕತೆ ಭಾಳ ಇಷ್ಟ ಆಯಿತು. ಮತ್ತು ತುಂಬ ಸೆನ್ಸಿಟಿವ್ ವಿಷಯ. ಈ ವಿಷಯ ನೆತ್ಕೊಳ್ಳೋಕ್ಕೂ ಹೆದರ್ತಾರೆ, ಇದ್ರ ಬಗ್ಗೆ ಮಾತಾಡೋಕ್ಕೂ ಭಯ ಆಗತ್ತೆ ಆ್ಯಕ್ಚುಲಿ. ಸೊ ಅಂಥ ಸಬ್ಜೆಕ್ಟನ್ನ ತೊಗೊಂಡು ಭಾಳ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಕಾಮಿಡಿನೂ ಉಪಯೋಗಿಸಿ, ಡಾರ್ಕ್ ಕಾಮಿಡಿ ಮತ್ತು ಸೋಷಿಯಲ್ ಡ್ರಾಮಾ ಎರಡರ ಮಧ್ಯದಲ್ಲಿ ಜಾನರ್ ಬೀಳುತ್ತೆ ಅಂತ ಹೇಳ್ಬೋದು, ರೈಟ್? ಐ ಮೀನ್ ಸೊ ಆ ಥರ ಹ್ಯೂಮರ್ ಎಲಿಮೆಂಟ್ಸು ಆ್ಯಡ್ ಮಾಡಿ ಭಾಳ ಕಷ್ಟವಾಗುವಂಥ ಕಾನ್ವರ್ಸೇಷನ್ಗಳನ್ನ ಈ ಸಿನಿಮಾನಲ್ಲಿ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನನಗೆ ಜನರಲಿ ಹೀರೋ ಹೀರೋಯಿನ್ ಇವನು ಒಳ್ಳೆಯವನು ಇವ್ರು ಕೆಟ್ಟವರು ಈ ಥರದ್ದು ಕಥೆಗಳಿಗಿಂತ ನಮ್ಮ ಮನುಷ್ಯರಿಗೆ ಅಂದರೆ ನಮಗೆ ಹತ್ತಿರ ಆಗೋ ಥರ ಗ್ರೇ ಪಾತ್ರಗಳು, ಯಾರು ಸರಿ ಯಾರು ತಪ್ಪು ಗೊತ್ತಾಗದೇ ಇರೋವಂಥ ಕಥೆಗಳು ನನಗೆ ಭಾಳ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಈ ಥರ ವಿಚಾರಗಳು ಡೀಲ್ ಮಾಡಿದ್ದಾರೆ. ಸೊ ಎಸ್ ಸರ್, ಇಶ್ಯೂ ಅಂತಂದರೆ ಅದೇ ಹೇಳಿದ್ನಲ್ಲ, ಇವಾಗ ಒಂದು ಚೈನೀಸ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗರ ಮತ್ತು ಅಲ್ಲಿ ಆ ರೆಸ್ಟೋರೆಂಟಿನ ಓನರ್ ಆಗಿರೋರ ಮಧ್ಯೆ ಆಗುವ ಕಥೆ ಬೆಂಗಳೂರಲ್ಲಿ. ಸೊ ಇದನ್ನು ಇಶ್ಯೂ ಅಂತ ಅಂದ್ಕೊಂಡ್ರೆ ಅದು ಇಶ್ಯೂ ಅಂತ ಆಗುತ್ತೆ. ಈ ಕತೆ ಈ ಚೈನೀಸ್ ರೆಸ್ಟೋರೆಂಟ್ ಸುತ್ತಮುತ್ತನೇ ನಡೆಯುತ್ತೆ ಬೇಸಿಕಲಿ. ಬೆಂಗಳೂರಲ್ಲಿ ಸರ್, ಪೂರ್ತಿ ಬೆಂಗಳೂರಲ್ಲಿ. ಅದೇ ಆ ಥರ ತುಂಬ ಇಶ್ಯೂಗಳನ್ನು ಒಂಥರ ಭಾಳ ಹಗುರವಾಗಿ ಡಿಸ್ಕಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಈ ಟೀಸರ್ ಟೈಮಲ್ಲೇ ಮಾತಾಡೋಂಗಿಲ್ಲ ಅಂತ ಹೇಳಿರೋದ್ರಿಂದ ನಾನು ಜಾಸ್ತಿ ಹೇಳೋಂಗಿಲ್ಲ ಆ್ಯಕ್ಚುಲಿ. ಇಲ್ಲ, ಇಲ್ಲೀಗಲ್ ಇಮಿಗ್ರೇಷನ್ ಬಗ್ಗೆ ಮಾತಾಡಿಲ್ಲ. ವಿ ಹ್ಯಾವ್ ನಾಟ್ ಟಚ್ಡ್ ಅಬೌಟ್ ಇಲ್ಲೀಗಲ್ ಇಮಿಗ್ರೇಷನ್. ಇಲ್ಲ, ಅದ್ರ ಬಗ್ಗೆ ಹೋಗಿಲ್ಲ. ವುಡ್ ಹ್ಯಾವ್ ಬಿನ್ ಇಂಟ್ರೆಸ್ಟಿಂಗ್, ಬಟ್ ಈ ಸಿನಿಮಾ ಮಾಡಿಲ್ಲ. ಅದೇ ಸರ್, ನಾನು ಹೇಳಿದ್ನಲ್ಲ, ಈ ಕತೆ ಮೇನ್ಲಿ ಈ ಕಾನ್ಫ್ಲಿಕ್ಟ್ ಇದೆಯಲ್ಲ, ಇವಾಗ ನಾವು ನೋಡಿದ್ದೀವಿ ಹೆಂಗೆ ನಮ್ಮ ಸುತ್ತಮುತ್ತ ಇರೋರು ಬೇರೆ ರಾಜ್ಯದವ್ರ ಜೊತೆ ಹೆಂಗೆ ಮಾತಾಡ್ತಾರೆ, ಬೇರೆ ರಾಜ್ಯದವರು ನಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡ್ತಾರೆ, ಇದೆಲ್ಲ ನಾವು ಡೈಲಿ ನೋಡ್ತಾ ಇರ್ತೀವಲ್ಲ. ನನಗೆ ಕಾನ್ಫ್ಲಿಕ್ಟ್ ಇದೆ ತುಂಬ. ಆ ಕಾನ್ಫ್ಲಿಕ್ಟನ್ನು ಒಂಥರ ಅಡ್ರೆಸ್ ಮಾಡೋಕ್ಕೆ ಈ ಸಿನಿಮಾ ಒಂದು ದಾರಿ ಆಯಿತು ನನಗೆ ಆ್ಯಕ್ಚುಲಿ. ಒಂದಷ್ಟು ನನಗೂ ಐ ಓಪನಿಂಗ್ ಥರ ಆಯಿತು. ಬಿಕಾಸ್ ಒಂದು ಪಾಯಿಂಟಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ರಾತ್ರಿ 10 ಫುಟ್ಪಾತಲ್ಲಿ ಕೂತಿದ್ದಾಗ ನಮ್ಮ ಇವ್ರು ಕೆಂಪು ಬಟ್ಟೆ ಹಾಕ್ಕೊಂಡಿರಲ್ಲ, ಇದೇ ಥರ ಕೆಂಪು ಬಟ್ಟೆ ಹಾಕ್ಕೊಂಡು ಒಂದು 6 ಜನ ಹುಡುಗರು ಹೋಗ್ತಾಯಿದ್ರು ಸ್ಟೈಲಿಶ್ ಆಗಿ ಫುಲ್ಲು. ಬಟ್ ಹೋಟೆಲ್ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ಅಂದರೆ ಲಿಟ್ರಲಿ ನಮಗವ್ರು ಕಾಣ್ತಾರೆ, ನಾವಾದರೆ ಅವ್ರನ್ನ ನೋಡಲ್ಲ. ಅಂಥವ್ರ ಕತೆ ಈ ಸಿನಿಮಾ ಅಂತ ನಂಗೆ ಅನಿಸ್ತು ವೆನ್ ಹಿ ಸೆಟ್ ದ ಸ್ಟೋರಿ. ಐ ಮೀನ್ ಸೊ ಈ ಕತೆ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಪಾತ್ರ ಕೂಡ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಐ ವುಡ್ ನಾಟ್ ಸೇ ನೋ. ಸೊ ಬದಲಾವಣೆಗೆ ಅವಕಾಶ ಇದೆಯಾ? ಇಸ್ ದೇರ್ ಪಾಸಿಬಿಲಿಟಿ ಆಫ್ ಚೇಂಜ್? ಆ್ಯಕ್ಚುಲಿ ಬದಲಾವಣೆ ಅವ್ರ ಮೇಲಿಲ್ಲ ಸರ್, ನಮ್ಮ ಮೇಲೆ ಇರಬೇಕು. ಯಾಕಂದರೆ ಎಷ್ಟೊಂದು ಜನ ನಾವು ನೋಡ್ದಂಗೆ ಈ ಫಿಲ್ಮ್ನಲ್ಲಿ ಹೇಗೆ ಹೇಳಿ ನಾನು, ದೆರ್ ಆರ್ ಟೈಮ್ಸ್ ವೇರ್ ಲೈಕ್ ಶೃಂಗ ಸೆಡ್, ನಾವು ಅವ್ರನ್ನ ನೋಡ್ತೀವಿ ಆದರೆ ಅವ್ರನ್ನ ರೆಕಗ್ನೈಸ್ ಮಾಡಲ್ಲ, ಅಕ್ನಾಲೇಜ್ ಮಾಡಲ್ಲ. ಇಂಥವ್ರು ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ಮರ್ಯಾದೆನೂ ಕೊಡಬೇಕು ಅಂಥವ್ರು ಇಂಥವ್ರ ಜನಕ್ಕೆ ಈ ಥರ ಅಟ್ಲೀಸ್ಟ್ ಮರ್ಯಾದೆ ಇರಬೇಕು ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ. ಎಷ್ಟೊಂದು ಇಶ್ಯೂಸ್ ಆ ಥರ ರೀಸೆಂಟಾಗಿ ಬಂದಿದೆ. ಸೊ ಆ ಥರ ವಿಷಯನ ಈ ಸಿನಿಮಾದಲ್ಲಿ ತುಂಬ ಸುಲಭವಾಗಿ ಒಂದು ಹ್ಯೂಮರಸ್ ಕಾಂಟೆಂಟಿಂದ ಅದೇ ಟೈಮ್ ನಮಗೆ ಅದು ನಾನು ಅವತ್ತು ಹೇಳ್ತಾರ ಎವ್ರಿ ಕನ್ನಡಿಗ ಆರ್ ಎವ್ರಿ ಪರ್ಸನ್ ಹೂ ಸೀನ್ ದಿಸ್ ಫಿಲ್ಮ್, ಅಟ್ಲೀಸ್ಟ್ ಬೆಂಗಳೂರಿನಲ್ಲಿರೋರು ಯಾರೆಲ್ಲ ಇದನ್ನ ನೋಡ್ತಾ ಇರೋ ತುಂಬ ಕನೆಕ್ಟ್ ಮಾಡ್ತಾರೆ. ಯಾಕಂದರೆ ಅಟ್ ಸಮ್ ಪಾಯಿಂಟ್ ಎಲ್ಲರೂ ಈ ಫಿಲ್ಮ್ನಲ್ಲಿ ನಡೆದಿರೋ ಒಂದೊಂದು ವಿಷಯ ಹೆಂಗೋ ಅವ್ರ ಮನಸ್ಸಿನಲ್ಲಿ ಇಲ್ಲಾಂದರೆ ಅವರು ಜೀವನದಲ್ಲಿ ಆಗೇ ಆಗಿರುತ್ತೆ.
ಸೊ ಆ ಚೇಂಜ್ ಅವ್ರನ್ನಲ್ಲಿ ಇರಬೇಕಾ ನಮ್ಮನ್ನಲ್ಲಿ ಇರಬೇಕಾ ಅದು ನಮ್ಮ ಮೂವಿ ನೋಡೇ ಗೊತ್ತಾಗೋದು. 100% ಸರ್. ಒಂದು ಎಲ್ಲರೂ ಇಲ್ಲಿ ಐ ಆಮ್ ಶ್ಯೂರ್ ಇಲ್ಲಿರೋ ಎಲ್ಲರೂ ಒಂದು ಫ್ರೈಡ್ ರೈಸ್ ಅಟ್ಲೀಸ್ಟ್ ತಿಂದಿರ್ತಾರೆ, ಒಂದು ಶೆಜ್ವಾನ್ ನೂಡಲ್ಸ್ ತಿಂದಿರ್ತಾರೆ, ರೋಡ್ ಸೈಡ್ ಅಂಗಡಿನಲ್ಲಿ ಗೋಬಿ ಮಂಚೂರಿ ಅಂತೂ ತಿಂದಿರ್ತಾರೆ. ಸೊ ಅಂತ ಏನು ಹೇಳೋದು, ಇಷ್ಟು ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅವ್ರ ಕಮ್ಯುನಿಟಿ ಯಾವಾಗಲೂ ಅವರು ನಾವು ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಅವ್ರು ನಮ್ಮ ಫಿಲ್ಮ್ನಲ್ಲಿ ನಮ್ಮ ಊರಿಗೆ ಬಂದು ನಮ್ಮ ಜೊತೆ ಎಷ್ಟು ಸುಲಭವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಇಲ್ಲೇ ಮಲ್ಲೇಶ್ವರಂನಲ್ಲಿ ಎಷ್ಟೊಂದು ಫ್ರೈಡ್ ರೈಸ್ ಅಂಗಡಿ ಹಾಕಿರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಜೊತೆ. ಆ್ಯಂಡ್ ಅವರು ಇನ್ನೊಬ್ಬರು ಬೇರೆಯವ್ರ ದೇಶ ನಾವು ಅವ್ರು ಸ್ವಲ್ಪ ನೋಡಿದಾಗ ಅವಾಗ ಗೊತ್ತಾಗುತ್ತೆ, ಓ ಇವರು ಆ್ಯಕ್ಚುಲಿ ಮಣಿಪುರಿಂದ ಬಂದಿರಲ್ವ ಅಂತ ನಮಗೆ ಅವಾಗ ಅರ್ಥ ಆಗುತ್ತೆ. ಅಷ್ಟವರೆಗೂ ಓ ಸರ್ ನಮಗೊಂದು ಗೋಬಿ ಮಂಚೂರಿ ಕೊಟ್ಬಿಡಿ ಹಾಗೆ ಹೇಳ್ತೀವಿ ಅಷ್ಟೇ ನಾವು. ಬಟ್ ಅವ್ರು ಅಷ್ಟು ಸುಲಭವಾಗಿ ಹೊಂದ್ಕೊಂಡಿರೋದನ್ನ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ, ಅವ್ರು ಎಕ್ಸೆಪ್ಟ್ ಮಾಡಿದ್ರೂ ಅಕ್ನಾಲೇಜ್ ಮಾಡೋಷ್ಟು ಟೈಮ್ ಕೊಡಲ್ಲ. ಸೊ ದ ಹೋಲ್ ಪಾಯಿಂಟ್ ಇಸ್ ಇದರಲ್ಲಿ ಎಕ್ಸಾಕ್ಟ್ಲಿ ಇರುತ್ತೆ, ಖಂಡಿತ ಇದೆ. ಅದು ನಿಮ್ಮ ಟೀಸರಲ್ಲೂ ಗೊತ್ತಾಗಿರಬಹುದು. ಟ್ರೇಲರ್ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನರ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಅದನ್ನ ಹೆಂಗೆ ಎಷ್ಟು ಈಸಿಯಾಗಿ ಒಂದು ರುಚಿಯಿಂದ, ಒಂದು ಖಾರದಿಂದ, ಒಂದು ಸ್ಪೈಸಿಂದ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತಲೇ ನಾವು ಟ್ರೈ ಮಾಡಿದಾಗ ಅಷ್ಟೇ. ಒಂದು ಏನು ಸರ್, ಹೌ ಲಾಂಗ್ ಇಸ್ ದ ಫಿಲ್ಮ್? 2 hours. ಶಾರ್ಟ್ ಫಿಲ್ಮ್ ಅಂತ ಹೇಳ್ಬಿಟ್ಟು ಕಳ್ಕೊಂಬಿಟ್ರು ಸರ್ ನಮ್ಮನ್ನೆಲ್ಲ. ಶಾರ್ಟ್ ಫಿಲ್ಮ್ ಅಂತ ಹೇಳಿ, ಲೈಕ್ ನಾಟ್ ಶಾರ್ಟ್ ಫಿಲ್ಮ್, ಲೈಕ್ ಸ್ಮಾಲ್ ಫಿಲ್ಮ್, ಚಿಕ್ಕ ಫಿಲ್ಮ್. ಹಾಂ, ಪೇಮೆಂಟ್ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಗೈಸ್ ವಾಂಟ್ ಟು ಸೇ ಸಮಥಿಂಗ್? ಸೊ ಬೇಸಿಕಲಿ ಇವಾಗ ಟೀಸರ್ ಲಾಂಚ್ ಆಗ್ತಾ ಇದೆ, ವಿಚ್ ಇಸ್ ಭಾಳ ಎಕ್ಸೈಟಿಂಗ್ ವಿಷಯ ನಮಗೆ. ಬೇಗ ಟ್ರೇಲರು ಲಾಂಚ್ ಆಗುತ್ತೆ ಮತ್ತು ಸಿನಿಮಾನೂ ಬರುತ್ತೆ. ನೀವು ಹೇಳ್ದಂಗೆ ಸರ್, ಥಿಯೇಟ್ರಿಗೆ ಬರೋದು ಭಾಳ ಕಷ್ಟ ಇದೆ. ಇವರೊಂದು ಸಾಹಸ ಕೈ ಹಾಕಿದ್ದಾರೆ. ವಿ ವಿಲ್ ನೀಡ್ ಹೆಲ್ಪ್, ಬಿಕಾಸ್ ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ರೆ ಎಲ್ಲರೂ ಅದೇ ಹೇಳ್ತಾರೆ ಅಂತ ಅನಿಸುತ್ತೆ. ಬಟ್ ಇಟ್ ರಿಯಲಿ ಈಸ್ ಡಿಫ್ರೆಂಟ್. ಈ ಮುಖಗಳು ನಾವು ಕನ್ನಡ ಸಿನಿಮಾನಲ್ಲಿ ದೊಡ್ಡ ಪರದಲ್ಲಿ ನೋಡಿಲ್ಲ, ಈ ಕಥೆಗಳು ನೋಡಿಲ್ಲ. ನನಗನ್ಸೋದು ಇದು ಅದೇ ಅಷ್ಟೆಲ್ಲ ಚಾಲೆಂಜ್ ಇದ್ದಾಗ ಪ್ರಾಬ್ಲಿ ಐಡಿಯಾ ತೊಗೊಂಡು ಏನಾದ್ರು ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಯಾ, ಇಟ್ ಈಸ್ ಅ ಚಾಲೆಂಜ್. ಆ ಸಾಹಸ ಕೈ ಹಾಕಿದ್ದೀವಿ. ಯಾ, ಬಟ್ ಪ್ಲೀಸ್ ಸಪೋರ್ಟ್ ಅಸ್ ಇನ್ ದಿಸ್ ಅಡ್ವೆಂಚರ್, ಪ್ಲೀಸ್. ಯಾ, ವಿ ನೀಡ್ ಯುವರ್ ಸಪೋರ್ಟ್. ಎಸ್ ಮ್ಯಾಮ್.